ವಿದ್ಯಾರ್ಥಿಗಳೇ, ನಾನು ಪುಷ್ಪಾ ಮುರುಗೇಶ್ ಕುಳಿದ್. ಈ ಹಿಂದೆ ನೀವು ಸಂಭವನೀಯತೆಯ ವಿಧಗಳ ಬಗ್ಗೆ ಕಲ್ತಿದ್ದೀರಿ. ಇಂದು ಈ ಭಾಗದಲ್ಲಿ ನಮ್ಮ ದೈನಂದಿನ ಜೀವನದಲ್ಲಿ ಸಂಭವನೀಯತೆಯ ಅನ್ವಯಗಳನ್ನ ನೋಡಲಿದ್ದೇವೆ. ಕಲಿಕೆಯ ಉದ್ದೇಶಗಳು. ಈ ಪಾಠವನ್ನ ಪೂರ್ಣಗೊಳಿಸಿದ ನಂತರ ನೀವು ಹೀಗೆ ಮಾಡಬಹುದು. ದೈನಂದಿನ ಜೀವನದ ಸಂದರ್ಭಗಳಲ್ಲಿ ಸಂಭವನೀಯತೆಯನ್ನ ಹೇಗೆ ಬಳಸಲಾಗುತ್ತೆ ಎಂಬುದನ್ನ ಅರ್ಥ ಮಾಡ್ಕೊಳ್ಳಿ. ವಿವಿಧ ನೈಜ ಪ್ರಪಂಚದ ಸನ್ನಿವೇಶಗಳಲ್ಲಿ ಸಂಭವನೀಯತೆಯ ವ್ಯಾಪಕವಾದ ಅನ್ವಯಗಳ ಸಮಗ್ರ ತಿಳುವಳಿಕೆಯನ್ನ ಅಭಿವೃದ್ಧಿಪಡಿಸಿ. ಅನಿಶ್ಚಿತತೆಗಳನ್ನ ನಿರ್ವಹಿಸುವಲ್ಲಿ ಸಂಭವನೀಯತೆಯ ಪಾತ್ರವನ್ನ ಅರ್ಥ ಮಾಡ್ಕೊಳ್ಳಿ. ಭವಿಷ್ಯ ನುಡಿಯುವುದು ಮತ್ತು ವೈವಿಧ್ಯಮಯ ಕ್ಷೇತ್ರಗಳಲ್ಲಿ ಫಲಿತಾಂಶಗಳನ್ನ ಉತ್ತಮಗೊಳಿಸುವುದು. ಈ ಪಾಠದ ಕೀವರ್ಡ್ಗಳು: ಸಂಭವನೀಯತೆ, ಅರ್ಜಿಗಳು, ಹವಾಮಾನ ಮುನ್ಸೂಚನೆ, ವಿಮೆ, ಎಕ್ಸಿಟ್ ಪೋಲ್, ಹೂಡಿಕೆ ಯೋಜನೆ. ನಿಜ ಜೀವನದಲ್ಲಿ ಸಂಭವನೀಯತೆಯನ್ನ ಹೇಗೆ ಬಳಸಲಾಗುತ್ತೆ ಎಂದು ನೋಡೋಣ. ಹವಾಮಾನ ಮುನ್ಸೂಚನೆ. ಹವಾಮಾನ ಪರಿಸ್ಥಿತಿಗಳನ್ನ ಊಹಿಸಲು ಹವಾಮಾನ ಶಾಸ್ತ್ರಜ್ಞರು ಸಂಭವನೀಯತೆಯ ಮಾದರಿಗಳನ್ನ ಬಳಸ್ತಾರೆ. ಅವರು ಐತಿಹಾಸಿಕ ದತ್ತಾಂಶ ಮತ್ತು ಪ್ರಸ್ತುತ ವಾತಾವರಣದ ಪರಿಸ್ಥಿತಿಗಳ ಆಧಾರದ ಮೇಲೆ ಮಳೆ, ಹಿಮ ಅಥವಾ ಇತರ ಹವಾಮಾನ ಘಟನೆಗಳ ಸಂಭವನೀಯತೆಯನ್ನ ಲೆಕ್ಕಾಚಾರ ಮಾಡ್ತಾರೆ. ವಿಮೆ ಮತ್ತು ಅಪಾಯ ನಿರ್ವಹಣೆ. ವಿಮಾ ಕಂಪನಿಗಳು ಅಪಾಯವನ್ನ ನಿರ್ಣಯಿಸಲು ಮತ್ತು ವಿಮಾ ಕಂತುಗಳನ್ನ ನಿರ್ಧರಿಸಲು ಸಂಭವನೀಯತೆಯನ್ನ ಬಳಸುತ್ತವೆ. ಅವು ಐತಿಹಾಸಿಕ ಡೇಟಾವನ್ನ ವಿಶ್ಲೇಷಿಸುತ್ತಾರೆ ಮತ್ತು ಸೂಕ್ತವಾದ ಕವರೇಜ್ ದರಗಳನ್ನ ಹೊಂದಿಸಲು ಸಂಭವನೀಯ ಅಪಘಾತಗಳು ಅಥವಾ ಆಸ್ತಿ ಹಾನಿಯಂತಹ ಕೆಲವು ಘಟನೆಗಳ ಸಂಭವನೀಯತೆಯನ್ನ ಲೆಕ್ಕಾಚಾರ ಮಾಡ್ತಾರೆ. ಗೇಮಿಂಗ್ ಮತ್ತು ಜೂಜು. ಅವಕಾಶ ಮತ್ತು ಜೂಜಿನ ಆಟಗಳಲ್ಲಿ ಸಂಭವನೀಯತೆಯ ಮೂಲಭೂತವಾಗಿದೆ. ಕ್ಯಾಸಿನೋಗಳು ಮತ್ತು ಆಟದ ವಿನ್ಯಾಸಕರು ಗೆಲ್ಲುವ ಸಾಧ್ಯತೆಗಳನ್ನ ನಿರ್ಧರಿಸುವ ಸಂಭವನೀಯತೆಯನ್ನ ಬಳಸ್ತಾರೆ. ಹಣಕಾಸು ಯೋಜನೆ ಮತ್ತು ಹೂಡಿಕೆ. ಸಂಭವನೀಯತೆಯನ್ನ ಹಣಕಾಸಿನ ಯೋಜನೆ ಮತ್ತು ಹೂಡಿಕೆ ನಿರ್ಧಾರಗಳಲ್ಲಿ ಬಳಸಲಾಗುತ್ತೆ. ಮಾಹಿತಿಯುಕ್ತ ಆಯ್ಕೆಗಳನ್ನ ಮಾಡಲು ಮತ್ತು ಅಪಾಯಗಳನ್ನ ನಿರ್ವಹಿಸಲು ಹೂಡಿಕೆದಾರರು ಕೆಲವು ಹಣಕಾಸಿನ ಫಲಿತಾಂಶಗಳ ಸಂಭವನೀಯತೆಯನ್ನ ವಿಶ್ಲೇಷಿಸುತ್ತಾರೆ. ಟ್ರಾಫಿಕ್ ಎಂಜಿನಿಯರಿಂಗ್. ಟ್ರಾಫಿಕ್ ಇಂಜಿನಿಯರ್ಗಳು ಟ್ರಾಫಿಕ್ ಹರಿವನ್ನ ಊಹಿಸಲು, ದಟ್ಟಣೆಯನ್ನ ವಿಶ್ಲೇಷಿಸಲು ಮತ್ತು ಟ್ರಾಫಿಕ್ ಸಿಗ್ನಲ್ ಸಮಯವನ್ನ ಉತ್ತಮಗೊಳಿಸಲು ಸಂಭವನೀಯ ಮಾದರಿಗಳನ್ನ ಬಳಸ್ತಾರೆ. ಎಕ್ಸಿಟ್ ಪೋಲ್. ಇದು ಮತದಾನದ ನಂತರ ಮತದಾರರೊಂದಿಗೆ ನಡೆಸಿದ ಸಮೀಕ್ಷೆಯಾಗಿದೆ. ಅಧಿಕೃತ ಫಲಿತಾಂಶಗಳನ್ನ ಘೋಷಿಸುವ ಮೊದಲು ಚುನಾವಣೆಯ ಸಂಭವನೀಯ ಫಲಿತಾಂಶವನ್ನ ಊಹಿಸಲು ಇದು ಬಳಸಲಾಗುತ್ತೆ. ನಿಜ ಜೀವನದ ಕೆಲವು ಉದಾಹರಣೆಗಳನ್ನ ನೋಡೋಣ. ಉದಾಹರಣೆ 1. ನಗರದಲ್ಲಿ ಬೇಸಿಗೆಯಲ್ಲಿ ತಾಪಮಾನವು 25 ಡಿಗ್ರಿ ಸೆಲ್ಸಿಯಸ್ ಮತ್ತು 30 ಡಿಗ್ರಿ ಸೆಲ್ಸಿಯಸ್ ನಡುವೆ ಇರುವ ಸಂಭವನೀಯತೆ 0.4 ಆಗಿದೆ.
ತಾಪಮಾನವು 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಅಥವಾ 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿರುವ ಸಂಭವನೀಯತೆ ಏನು? ಪರಿಹಾರ ನೀಡಲಾಗಿದೆ. 25 ಡಿಗ್ರಿ ಸೆಲ್ಸಿಯಸ್ ಮತ್ತು 30 ಡಿಗ್ರಿ ಸೆಲ್ಸಿಯಸ್ ಈಸ್ ಈಕ್ವಲ್ ಟು 0.4 ಈಸ್ ಈಕ್ವಲ್ ಟು ಪಿ ಆಫ್ ಎ ನಡುವಿನ ತಾಪಮಾನದ ಸಂಭವನೀಯತೆ. 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮತ್ತು 30 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿನ ತಾಪಮಾನದ ಸಂಭವನೀಯತೆ ಪಿ ಆಫ್ ಎ ಆಗಿರಲಿ. ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತವು 1 ಎಂದು ನಮಗೆ ತಿಳಿದಿದೆ. ಆದ್ರಿಂದ ಪಿ ಆಫ್ ಎ ಇಸ್ ಈಕ್ವಲ್ ಟು 1 ಮೈನಸ್ ಪಿ ಆಫ್ ಎ. P of A is equal to 1 minus 0.4. P of A is equal to 0.6. ತಾಪಮಾನದ ಸಂಭವನೀಯತೆ 25 ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಮತ್ತು 30 ಡಿಗ್ರಿ ಸೆಲ್ಸಿಯಸ್ಗಿಂತ 0.6 ಗಿಂತ ಹೆಚ್ಚಾಗಿರುತ್ತೆ. ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನಿಸೋಣ. ಉದಾಹರಣೆ 2. ಟೈರ್ ತಯಾರಿಕಾ ಕಂಪನಿಯು ಟೈರ್ ಅನ್ನ ಬದಲಾಯಿಸುವ ಮೊದಲು ಕ್ರಮಿಸಿದ ದೂರದ ದಾಖಲೆಯನ್ನ ಇಟ್ಟುಕೊಂಡಿದೆ. ಟೇಬಲ್ 1000 ಪ್ರಕರಣಗಳ ಫಲಿತಾಂಶಗಳನ್ನ ತೋರಿಸುತ್ತೆ. ಇದು 10,000 ಕಿಲೋಮೀಟರ್ಗಿಂತ ಹೆಚ್ಚು ಕಾಲ ಉಳಿಯುವ ಸಂಭವನೀಯತೆ ಏನು? ಪರಿಹಾರ ಹೀಗೆ ನೀಡಲಾಗಿದೆ. ಹಾದಿಗಳು ಅಥವಾ ಪ್ರಕರಣಗಳ ಒಟ್ಟು ಸಂಖ್ಯೆ 1000. ಪಿ ಆಫ್ ಎ ಇಸ್ ಈಕ್ವಲ್ ಟು 10,000 ಕಿಲೋಮೀಟರ್ಗಿಂತ ಹೆಚ್ಚು ಇರುವ ಸಂಭವನೀಯತೆ. 10,000 ಕಿಲೋಮೀಟರ್ಗಿಂತ ಹೆಚ್ಚು ಕಾಲ ಉಳಿಯುವ ಸಂಭವನೀಯತೆ ಇಸ್ ಈಕ್ವಲ್ ಟು 770. ಪಿ ಆಫ್ ಎ ಇಸ್ ಈಕ್ವಲ್ ಟು ಟೈರ್ 10,000 ಕಿಲೋಮೀಟರ್ ಡಿವೈಡೆಡ್ ಬೈ ಒಟ್ಟು ಪ್ರಯೋಗಗಳು ಅಥವಾ ಪ್ರಕರಣಗಳ ಸಂಖ್ಯೆ. ಪಿ ಆಫ್ ಎ ಇಸ್ ಈಕ್ವಲ್ ಟು 770 ಡಿವೈಡೆಡ್ ಬೈ 1000. P of A is equal to 0.77. ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನಿಸೋಣ. ಉದಾಹರಣೆ 3. ರಾಮು 150 ಜನರ ರುಚಿ ಪರೀಕ್ಷೆಯನ್ನ ನಡೆಸಿದ್ದು 95 ಜನರು ಸ್ಟ್ರಾಬೆರಿಗಳನ್ನ ಬಯಸ್ತಾರೆ ಮತ್ತು ಉಳಿದವರು ಬ್ಲೂಬೆರಿಗಳನ್ನ ಬಯಸ್ತಾರೆ ಎಂದು ಬಹಿರಂಗಪಡಿಸಿದರು. ಬೆರಿ ಹಣ್ಣುಗಳಿಗಿಂತ ಸ್ಟ್ರಾಬೆರಿಗಳನ್ನ ಆದ್ಯತೆ ನೀಡುವ ವ್ಯಕ್ತಿಯ ಪ್ರಾಯೋಗಿಕ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಪರಿಹಾರ ಹೀಗೆ ನೀಡಲಾಗಿದೆ. ಪಿ ಆಫ್ ಎ ಇಸ್ ಈಕ್ವಲ್ ಟು ಬ್ಲೂಬೆರ್ರಿಗಳಿಗಿಂತ ಸ್ಟ್ರಾಬೆರಿಗಳಿಗೆ ಆದ್ಯತೆ ನೀಡುವ ವ್ಯಕ್ತಿ. ಪಿ ಆಫ್ ಎ ಇಸ್ ಈಕ್ವಲ್ ಟು ಸಂಭವಿಸಿದ ಘಟನೆಗಳ ಸಂಖ್ಯೆ ಡಿವೈಡೆಡ್ ಬೈ ಪ್ರಯೋಗಗಳ ಒಟ್ಟು ಸಂಖ್ಯೆ. P of A is equal to 95 divided by 150 is equal to 0.633.
ವಿದ್ಯಾರ್ಥಿಗಳೇ, ಇಷ್ಟೊತ್ವರೆಗೂ ನಾವು ಕಲ್ತಿದ್ದನ್ನ ಸಂಕ್ಷಿಪ್ತವಾಗಿ ಹೇಳೋಣ. ಪಾಠದ ಸಾರಾಂಶ: ಸಂಭವನೀಯತೆಯು ಫಲಿತಾಂಶಗಳನ್ನ ಊಹಿಸಲು, ಅಪಾಯಗಳನ್ನ ನಿರ್ಣಯಿಸಲು ಮತ್ತು ತಿಳುವಳಿಕೆಯುಳ್ಳ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ವಿವಿಧ ನೈಜ ಜೀವನದ ಅನ್ವಯಗಳಲ್ಲಿ ಬಳಸಲಾಗುವ ಮೂಲಭೂತ ಪರಿಕಲ್ಪನೆಯಾಗಿದೆ. ಐತಿಹಾಸಿಕ ಮಾಹಿತಿ ಮತ್ತು ಪ್ರಸ್ತುತ ವಾತಾವರಣ ಪರಿಸ್ಥಿತಿಗಳ ಆಧಾರದ ಮೇಲೆ ಮಳೆ, ಹಿಮ ಅಥವಾ ಬಿರುಗಾಳಿಗಳಂತಹ ಹವಾಮಾನ ಪರಿಸ್ಥಿತಿಗಳನ್ನು ಊಹಿಸಲು ಹವಾಮಾನ ಶಾಸ್ತ್ರಜ್ಞರು ಸಂಭವನೀಯತೆ ಮಾದರಿಗಳನ್ನು ಬಳಸ್ತಾರೆ. ವಿಮಾ ಕಂಪನಿಗಳು ಅಪಾಯವನ್ನ ನಿರ್ಣಯಿಸಲು ಮತ್ತು ವಿಮಾ ಕಂತುಗಳನ್ನ ನಿರ್ಧರಿಸಲು ಸಂಭವನೀಯತೆಯನ್ನ ಬಳಸುತ್ತವೆ. ಟ್ರಾಫಿಕ್ ಇಂಜಿನಿಯರ್ಗಳು ಟ್ರಾಫಿಕ್ ಹರಿವನ್ನ ಊಹಿಸಲು, ದಟ್ಟಣೆಯನ್ನ ವಿಶ್ಲೇಷಿಸಲು ಮತ್ತು ಟ್ರಾಫಿಕ್ ಸಿಗ್ನಲ್ ಸಮಯವನ್ನ ಅತ್ಯುತ್ತಮವಾಗಿಸಲು ಸಂಭವನೀಯ ಮಾದರಿಗಳನ್ನ ಬಳಸ್ತಾರೆ.